ಒಬ್ಬ ಶಿವಾಜಿ ಮಹಾರಾಜ ತಯಾರಾಗಬೇಕಂದ್ರೆ ಅವ್ರ ತಾಯಿ ಪಾತ್ರ ಬಹಳ ದೊಡ್ಡದು. ತಾಯಿಗಿಂತ ಕೋಟಿ ಪಟ್ಟ ಅಂತಃಕರಣ ಇದ್ದಂಥ ಗುರುಗಳು ಅವರಿಗೆ ಸಿಗುತ್ತಾರೆ. ಸಮರ್ಥ ರಾಮದಾಸ್ ಮಹಾರಾಜರು ರಾಜನ ಕರ್ತವ್ಯಗಳೇನು, ರಾಜಕಾರಣ ಹೆಂಗೆ ಮಾಡಬೇಕು ಅನ್ನೋದ್ರ ಸಲುವಾಗಿನ ಸಮರ್ಥರು ಶ್ರೀಮದ್ ದಾಸಬೋಧೆಯನ್ನು ರಚನೆ ಮಾಡ್ತಾರೆ. ಆ ದಾಸಬೋಧದೊಳಗೆ ನವವಿಧ ಭಕ್ತಿಯನ್ನು ಕುರಿತು, ಶುದ್ಧ ಜ್ಞಾನವನ್ನು ಕುರಿತು ಹೇಳ್ತಾ ಮಹಾರಾಜನಿಗೆ ಇನ್ನಷ್ಟು ಸಂಸ್ಕಾರ ಆಗಲಿ. ಯಾಕಂದ್ರೆ ಒಬ್ಬ ಗುರುವಿನ ನಿಜವಾದ ಹಂಬಲ ಏನಂತಂದ್ರೆ ತನ್ನ ಶಿಷ್ಯ ಬೆಳಕಾಗಬೇಕು ಅಂತ. ದಿನ ಹೋಗಿ ಭೇಟಿ ಆಗ್ತಿರ್ತಾರೆ, ಆದ್ರೆ ಶಿವಾಜಿ ಅವ್ರಿಗೆ ಸಮಯ ಕೊಡೋದಿಲ್ಲ. ಒಂದು ದಿನ ಸಮರ್ಥ ರಾಮದಾಸ್ ಮಹಾರಾಜರು ದರ್ಬಾರದ ಹೊರಗಿದ್ದಂಥ ಒಂದು ಗಿಡವನ್ನು ತಬ್ಬಿಕೊಂಡು ಕೆಟ್ಟ ಧ್ವನಿ ಮಾಡಿ ಚೀರ್ತಿರ್ತಾರೆ. ಗಿಡ ಹಿಡ್ಕೊಂಡೈತಿ ನಾನು ಬಿಡವಲ್ದು, ಗಿಡ ಹಿಡ್ಕೊಂಡೈತಿ ನಾನು ಬಿಡವಲ್ದು ಅಂತ. ಎಲ್ಲಾರು ಬರುವಂಗ ಮಹಾರಾಜರು ಬರ್ತಾರ, ಬಂದಂತಾರೆ ಗಿಡ ನಿಮ್ಮನೆಯಲ್ಲಿ ಹಿಡ್ಕೊಂಡೈತಿ, ನೀವು ಗಿಡ ಹಿಡ್ಕೊಂಡಿರಿ ಅಂತ. ಅವಾಗ ಸಮರ್ಥರು ಹೇಳ್ತಾರ, ಹೌದು ನೀನು ರಾಜ್ಯವನ್ನು ಹಿಡ್ಕೊಂಡಿ, ರಾಜ್ಯ ನಿನ್ನ ಹಿಡ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಸಣ್ಣ ಸಣ್ಣ ಮಾತುಗಳಿಂದ ಶಿವಾಜಿಗೆ ಆಗಾಗ ಏರುವಂತ ಅಹಂಕಾರವನ್ನ ಗುರು ಕೆಳಗಿಳಿಸ್ತಾನೆ. ಚಿರಾಯು ಕನ್ನಡ ಟಿವಿ, ನಿಮ್ಮ ಪರ ನಮ್ಮ ಧ್ವನಿ.